1,07,00,000 ಜನ ಇವತ್ತು ASDDO ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಯಾರೋ ಕೆಲವರು ನುಸುಳುಕೋರರು ಇದ್ದಾರೆ ಅನ್ನುವಂತ ಕಾರಣಕ್ಕೆ ಯಾವ್ದನ್ನ ಪತ್ತೆ ಹಚ್ಚಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ನೀವ್ ಯಾರು ಎಲೆಕ್ಷನ್ ಕಮಿಷನರ್, ನಿಮ್ ಕೆಲಸ ಏನು? ಚೀಫ್ ಎಲೆಕ್ಷನ್ ಕಮಿಷನ್ಗೆ ದುರುದ್ದೇಶ ಇದೆ, ಕೇಂದ್ರ ಸರ್ಕಾರಕ್ಕೆ ದುರುದ್ದೇಶ ಇದೆ. 44 ಲಕ್ಷ ಜನಕ್ಕೆ ನೋಟಿಸ್ ಅಂತೆ. ಯಾತಕ್ಕೆ ನೋಟಿಸು? 44 ಲಕ್ಷ ಜನ ನೀವು ಕವರ್ ಮಾಡಕ್ಕಾಗತ್ತಾ? ಅದಕ್ಕೆ ತಕ್ಕಂತೆ ಗ್ರಾಫಿಟ್ ಇದೀರ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಪಾಪ ಬಡ ಜನಗಳಿಗೆ ಅವ್ರು ತಲುಪತ್ತಾ? ಒಂದು ವಾರದೊಳಗೆ ಯಾವ್ದಾದ್ರು ಸರ್ಕಾರಿ ಇಲಾಖೆಗಳಲ್ಲಿ ನಮ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಇದುವರೆಗೂ ಕೊಟ್ಟಿದಾರಾ? SIR ಪ್ರಕ್ರಿಯೆ ಈಗಾಗಲೇ ಒಂದು ಹಂತಕ್ಕೆ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಬಿಟ್ಟು ಹೋಗಿರುವಂತಹ ಹೆಸರುಗಳನ್ನ 1 ತಿಂಗಳ ಗಡುವನ್ನ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಚುನಾವಣಾಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳು, ಗೊಂದಲಗಳು ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಸಲುವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ CPDRS ನ ಸ್ಟೇಟ್ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀರಾಮ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಅವರಂತ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ 1 ತಿಂಗಳ ಕಾಲ ರಾಜ್ಯ ಸರ್ಕಾರ ಗಡುವು ಕೊಟ್ಟಿದೆ ಹೆಸರುಗಳನ್ನ ಪುನಃ ಸೇರಿಸ್ಕೊಳ್ಳಿಕ್ಕೆ. ಸೊ ಇದರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಇದ್ರ ಬಗ್ಗೆ ಏನ್ ಹೇಳೋದು? ನಮ್ಮ ಸಂಘಟನೆ CPDRS ಇಂದ ಪದೇ ಪದೇ ಹೇಳ್ಕೊಂಡು ಬರ್ತಾ ಇದೀವಿ. ಏನಾಗಿದೆ ಇವಾಗ? ಅದ್ರ ಬಗ್ಗೆ ನಾವು ಹೇಳಿದೀವಿ. ನೀವು SIR ಪ್ರಕ್ರಿಯೆ ಅಂತ ನೀವು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ 1 ತಿಂಗಳು, ಮೊದಲನೇ ಹಂತ 1 ತಿಂಗಳು ಟೈಮ್ ಕೊಟ್ರಿ ನೀವು. 1 ತಿಂಗಳು ಟೈಮ್ ಕೊಟ್ರೆ 5.25 ಕೋಟಿ ಜನ ಇದ್ದಾರೆ ಇಲ್ಲಿ. ಅವ್ರು ಎಲ್ಲರಿಗೂ ಹೆಂಗೆ ಕವರ್ ಮಾಡೋಕ್ಕಾಗತ್ತೆ? ಆಮೇಲೆ BLOಗಳು 3 ಮನೆ ರೌಂಡ್ಗಳು ವಿಸಿಟ್ ಮಾಡಬೇಕು. ಎಲ್ಲಿ ಮಾಡೋಕ್ಕಾಗತ್ತೆ? ನೀವೇನು ಹಿಂಗೆ ತರಾತುರಿನಲ್ಲಿ ಮಾಡ್ತಿದ್ದೀರಲ್ಲ, ಹಂಗೆ ಮಾಡಬೇಡಿ ಅಂತ ಹೇಳಿದ್ವಿ. ಕೇಳಿಲ್ವಲ್ಲ ಅವರು, ಎಲೆಕ್ಷನ್ ಅಧಿಕಾರಿಗಳು ಕೇಳಿಲ್ಲ. ಆಮೇಲೆ ಕೊನೆಗೆ ಏನಾಗಿದೆ ಇವಾಗ ಆಗಿರೋದೇನು ಅಂತ ಹೇಳಿದ್ರೆ 1,07,00,000 ಜನ ಇವತ್ತು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಈಗ ಕೆಲವ್ದು ಬಿಡಿ, ಡೆತ್ ಅನ್ನುವಂಥದ್ದು ಅದನ್ನು ಡಿಲೀಟ್ ಆಗಬೇಕಾಗಿರೋದು ನಿಜ, ಅದೆಲ್ಲ ಬಿಡಿ ಅದನ್ನು. ಹಾಗೆಯೇ ಇವಾಗ 2 ಕಡೆ 3 ಕಡೆ ಮನೆ ಶಿಫ್ಟ್ ಎಲ್ಲ ಆಗಿ ಕೆಲವು ಕಡೆ ಡಿಲೀಷನ್ ಆಗುವಂಥ ಕೆಲವು ಸಂದರ್ಭಗಳು ಕೆಲವ್ರದ್ದು ಬರುತ್ತೆ. ಏಕೆಂದರೆ ಅವ್ರದ್ದು 2 ಕಡೆ ಅಕಸ್ಮಾತ್ ಏನಾದ್ರು ವೋಟರ್ಸ್ ಇತ್ತು ಅಂತೇಳಿ ಡಿಲೀಟ್ ಆಗಬೇಕಾಗತ್ತೆ. ಅದೆಲ್ಲ ಬಿಟ್ಬಿಡೋಣ. ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಯಾರು ಪರಿಹಾರ ಮಾಡ್ತಾರೆ? ಈಗ 1,07,00,000 ಜನಗಳಲ್ಲಿ 66 ಲಕ್ಷ ಜನ ಯಾರಿದ್ದಾರೆ ಅವರು ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನುವಂಥ ಕ್ಯಾಟಗರಿ ಒಳಗೆ ಹಾಕ್ಬಿಟ್ಟಿದ್ದೀರಾ ನೀವು. ಈಗ ಅವ್ರು ಇದೇ ಬೆಂಗಳೂರಿನಲ್ಲೇ ಇದ್ದಾರೆ, ಅವರು ಪರ್ಮನೆಂಟ್ಲಿ ಶಿಫ್ಟೆಡ್ ಕ್ಯಾಟಗರಿಗೆ ಹಾಕ್ಬಿಟ್ರಿ ನೀವು. ಅವ್ರಿಗೆ ಫಾರಮು ಕೊಡಲಿಲ್ಲ, ನೀವು ಎನ್ಯೂಮರೇಷನ್ ಫಾರಮು ಕೊಡಲಿಲ್ಲ. ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರಿ. ಇದುವರೆಗೂ ಕೂಡ ಅವ್ರು ಫಾರಮ್ ಫಿಲಪ್ ಮಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅವ್ರಿಗೆ. ಅವರೆಲ್ಲ ಈಗ ಪರ್ಮನೆಂಟ್ ಶಿಫ್ಟೆಡ್ ಕ್ಯಾಟಗರಿನಲ್ಲಿ ಹಾಕ್ಬಿಟ್ಟಿದ್ದೀರ ನೀವು. ಇದು 66 ಲಕ್ಷ ಜನ ಪರಿಸ್ಥಿತಿ. ಇವಾಗ ಅವ್ರಿಗೇನು ಹೇಳ್ತಿದ್ದೀರಾ ನೀವು? ಅವ್ರಿಗೆ ಫಾರಮ್ ಫಿಲಪ್ ಮಾಡಬೇಕು. ಏನು ಫಾರಮ್ ಫಿಲಪ್ ಮಾಡಬೇಕು? ಫಾರಮ್ 6 ಫಾರಮ್ ಫಿಲಪ್ ಮಾಡಿ ಅಂತ ಹೇಳ್ತಿದ್ದೀರಾ. ಫಾರಮ್ 6 ಇರೋವಂಥದ್ದು ಯಾವುದಕ್ಕೋಸ್ಕರ ಇರೋದು? ಹೊಸ ರಿಜಿಸ್ಟ್ರೇಷನ್ ಆಫ್ ವೋಟರ್ಸು. ಯಾರು 18 ವರ್ಷ ಆಗಿದೆ ಆವಾಗ ಅಪ್ಲೈ ಮಾಡಬೇಕು ಫ್ರೆಶ್ ರಿಜಿಸ್ಟ್ರೇಷನ್, ಅವ್ರಿಗಿರೋದು ಫಾರಮ್ 6. ಅಥವಾ ಯಾವುದೋ ಕಾರಣಕ್ಕೆ 20 ವರ್ಷ ಆಗಿದೆ, 25 ವರ್ಷ ಆಗಿದೆ, ಅವರು ವೋಟರ್ ಆಗಿಲ್ಲ, ಅವ್ರಿಗೂ ಕೂಡ ಫಾರಮ್ 6 ಇರೋದು. ಇವರು 66 ಲಕ್ಷ ಜನದಲ್ಲಿ ಬಹುತೇಕ ಜನ ಹಳೆಬ್ರೆ ಅಂತ ಹೇಳಿದ್ರೆ ಅವ್ರು ವೋಟರ್ ಲಿಸ್ಟಲ್ಲಿ ಇದ್ದಾರೆ. ಅಂಥವ್ರನ್ನೂ ಕೂಡ ನೀವು ಫಾರಮ್ 6 ಅಂತ ಮಾತಾಡ್ತಿದ್ದೀರಲ್ಲ, ಯಾಕೆ? ಈ ಪ್ರಶ್ನೆನ ನಾವು ಕೇಳ್ತಾ ಇದೀವಿ ನಾವು ಎಲೆಕ್ಷನ್ ಕಮಿಷನ್ನ. ಈಗ ಫಾರಮ್ 8 ಅಲ್ವಾ ಬೇಕಾಗಿರೋದು? ಮನೆಯಿಂದ ಮನೆಗೆ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ ಫಾರಮ್ 8 ತಾನೇ ಬೇಕಾಗಿರೋದು. ಹೊಸ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಫಾರಮ್ 8 ತಾನೇ ಬೇಕಾಗಿರೋದು. ಈಗ ಫಾರಮ್ 6 ಹೊಸ ರಿಜಿಸ್ಟ್ರೇಷನ್ ಅಂತ ಮಾಡಿಬಿಟ್ರೆ ಅವರೆಲ್ಲ ಹೊಸಬ್ರು ಅಂತ ಮಾಡ್ತಿದ್ದಾರಲ್ಲ, ಯಾಕೆ ಅಂದರೆ ನಿಮಗೆ ದುರುದ್ದೇಶ ಇದೆ. ಚೀಫ್ ಎಲೆಕ್ಷನ್ ಕಮಿಷನ್ಗೆ ದುರುದ್ದೇಶ ಇದೆ, ಕೇಂದ್ರ ಸರ್ಕಾರಕ್ಕೆ ದುರುದ್ದೇಶ ಇದೆ. ಇವರೆಲ್ಲರನ್ನೂ ಕೂಡ ಹೊಸದಾಗಿ ಇವ್ರನ್ನೆಲ್ಲ ವೋಟರ್ ಆಗಿ ಮಾಡಬೇಕು ಅನ್ನೋವಂಥ ಒಂದು ಕ್ಯಾಟಗರಿ, ಆ ರೀತಿಯಲ್ಲಿ ನಿಮ್ಮ ಒಂದು ಪ್ರಕ್ರಿಯೆ ಇದೆ. ಯಾಕೆ ಅಂದರೆ ಪ್ರತಿಯೊಬ್ಬರನ್ನ ಕೂಡ ನೀವು ಭಾರತದ ಪ್ರಜೆನ ಇಲ್ವಾ ಅನ್ನೋವಂಥ ದಿಕ್ಕಿನಲ್ಲಿ ನಿಮ್ಮ ರೂಲ್ಸ್ನ ಫ್ರೇಮ್ ಮಾಡ್ತಾ ಇದ್ದೀರಾ ನೀವು. ಯಾಕೆ ಬೇಕಾಗಿತ್ತು ಅವೆಲ್ಲ? ಒಬ್ಬ ಸಿಟಿಸನ್ ಅಲ್ವಾ ಅನ್ನೋವಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆನ ನಮ್ಮ ಮುಂದೆ ಇರುವಂಥದ್ದು. ನಮ್ಮ ದೇಶದಲ್ಲಿರೋ ನಾವೆಲ್ಲ ಸಿಟಿಸನ್ಸ್ ಅಲ್ವಾ? ಯಾರೋ ಕೆಲವರು ನುಸುಳುಕೋರರು ಇದ್ದಾರೆ ಅನ್ನೋವಂಥ ಕಾರಣಕ್ಕೆ ಅದು ಎಲ್ಲ ದೇಶಗಳಲ್ಲೂ ಇರ್ತಾರೆ. ಅವ್ರನ್ನ ನೀವು ಪತ್ತೆ ಹಚ್ಚಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಅವ್ರನ್ನ ಪತ್ತೆ ಹಚ್ಚಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ನೀವು ಯಾರು ಎಲೆಕ್ಷನ್ ಕಮಿಷನರ್, ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ 5.25 ಕೋಟಿ ಜನ ಇವತ್ತು ಮತದಾರರಿತ್ತು ಅಂತ ಹೇಳಿದ್ರೆ, ಅಥವಾ ಏಜ್ 18+ ಇತ್ತು ಅಂತ ಹೇಳಿದ್ರೆ, ಅವ್ರನ್ನೆಲ್ಲ ವೋಟರ್ ಆಗಿ ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ನೀವೇ ಡಿಕ್ಲೇರ್ ಮಾಡಿದ್ರಿ ಎಲ್ಲರನ್ನೂ ನಾವು ವೋಟರಾಗಿ ಮಾಡುವಂಥ ನಾವು ಜವಾಬ್ದಾರಿ ತೊಗೊಂಡಿದ್ದೀವಿ ಅಂತ. ಏನು ಮಾಡಿದ್ರಿ? ಈಗ ಇದು ಒಂದು ಸಮಸ್ಯೆ ಆಯಿತು.
ಈಗ ಎರಡನೇ ಸಮಸ್ಯೆ ಅಂತ ಹೇಳಿದ್ರೆ ಫಾರಮ್ 6ನ ಫಿಲಪ್ ಮಾಡಿ ಅಂತ ಹೇಳ್ಬಿಟ್ಟು ಹಳೆಬ್ರನ್ನ ಹೊಸಬ್ರನ್ನಾಗಿ ಮಾಡ್ತಾ ಇದ್ದೀರಾ. ಹಳೆ ವೋಟ್ರನ್ನ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಇದರಿಂದ ಏನೇನು ಸಮಸ್ಯೆಗಳಾಗುತ್ತೋ ನಾವು ಕಾದು ನೋಡಬೇಕಾಗತ್ತಿದ್ದು. ಆಮೇಲೆ ಇನ್ನೊಂದು 44 ಲಕ್ಷ ಜನಕ್ಕೆ ನೋಟಿಸ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀರಾ. ಈ 1,07,00,000 ಜನ ಯಾರಿದ್ದಾರೆ ಅವರಲ್ಲಿ 44 ಲಕ್ಷ ಜನಕ್ಕೆ ನೋಟಿಸ್ ಅಂತೆ. ಯಾತಕ್ಕೆ ನೋಟಿಸು? ಅದರಲ್ಲಿ 2 ಭಾಗದ ಜನ ಇದ್ದಾರೆ. ಒಂದು ಭಾಗ ಒಂದು 20 ಲಕ್ಷ ಜನ ಇದ್ದಾರೆ. ಅವರೇನು ಅಂದರೆ ಅವ್ರಿಗೆ SIR ಏನಿದೆ SIR ಜೊತೆ ಲಿಂಕ್ ಮಾಡೋಕ್ಕಾಗಿಲ್ಲ, ಅವ್ರ ಹೆಸರು ಲಿಂಕ್ ಮಾಡೋಕ್ಕಾಗಿಲ್ಲ, ಅವ್ರ ತಂದೆ ಆಗಲಿ ತಾಯಿ ಆಗಲಿ ತಾತ ಆಗಲಿ ಮತ್ತೊಬ್ಬರಾಗಲಿ ಅವರು ಲಿಂಕ್ ಮಾಡೋಕ್ಕಾಗಿಲ್ಲ ಅನ್ನೋವಂಥ ಕಾರಣಕ್ಕೆ ಅವರು ಒಂದು ಕ್ಯಾಟಗರಿ ಅಂತ ಮಾಡಿದ್ದಾರೆ. ಆ 44 ಲಕ್ಷ ಜನದಲ್ಲಿ 20 ಲಕ್ಷ. ಇನ್ನು 24 ಲಕ್ಷನ ಪರಿಸ್ಥಿತಿ ಏನೋ, ಲಿಂಕ್ ಮಾಡಿದ್ದಾರೆ ಅವರು 2002ನಲ್ಲಿ ಅವ್ರ ಹೆಸರು ಲಿಂಕ್ ಮಾಡಿದ್ದಾರೆ, ಅವ್ರ ಪೇರೆಂಟ್ಸ್ ಹೆಸರು ಲಿಂಕ್ ಮಾಡಿದ್ದಾರೆ. ಇನ್ಷಿಯಲ್ ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ ಅನ್ನೋಂಥ ಕಾರಣಕ್ಕೆ ಇನ್ನೊಂದು ಕ್ಯಾಟಗರಿ ಹಾಕಿದ್ದೀರ. ಈಗ ಈ 44 ಲಕ್ಷಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಲ್ವ ನೀವು. ಈಗ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತು ಸಬ್ಮಿಟ್ ಮಾಡಬೇಕೀಗ. ಈಗ ಅವರು ಸಿಟಿಸನ್ಶಿಪ್ನ ಪ್ರೂವ್ ಮಾಡೋದಕ್ಕೆ ನಾವು ಇದೇ ದೇಶದಲ್ಲಿ ಇದ್ದೀವಿ, ಇದೇ ರಾಜ್ಯದಲ್ಲಿ ಇದ್ದೀವಿ, ಇದೇ ಊರಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಡಾಕ್ಯುಮೆಂಟ್ ಬೇಕೀಗ. ಈಗ ಡಾಕ್ಯುಮೆಂಟನ್ನು ನೀವು ಹೇಳ್ತಾ ಇರೋದೇನೋ, ಈಗ BLOಗಳಿಗೆ ನಾವು ಹೇಳಿದ್ದೀವಿ, AEOಗೆ ಹೇಳಿದ್ದೀವಿ, AROಗೆ ಹೇಳಿದ್ದೀವಿ, AEROಗಳಿಗೆ ಹೇಳಿದ್ದೀವಿ, ಅವರು ಮನೆಯಿಂದ ಮನೆಗೆ ಬರ್ತಾರೆ, ನಿಮಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಏನು ಮಾಡ್ತಾರೆ? ಈಗ 1 ವಾರದ ಒಳಗೆ ನೀವು ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ ಕೊಡಬೇಕು ಅಂತ ಮಾತಾಡ್ತಿದ್ದೀರಾ. 1 ವಾರದೊಳಗೆ ಯಾವುದಾದ್ರು ಸರ್ಕಾರಿ ಇಲಾಖೆಗಳಲ್ಲಿ ನಮ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಇದುವರೆಗೂ ಕೊಟ್ಟಿದ್ದಾರಾ? ಯಾರು ಕೊಟ್ಟಿದ್ದಾರಾ ಇವತ್ತು ಕರ್ನಾಟಕದಲ್ಲಿ? ಇವತ್ತು ನಾಡ ಕಚೇರಿಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸರಿಯಾಗಿ ಉತ್ತರ ಕೊಡೋದಕ್ಕೇ ಸರಿಯಾಗಿ ಯಾರು ಸಿಗೋದಿಲ್ಲ. ಈಗ ಪಾಪ ಅವ್ರು ಕ್ಯೂನಲ್ಲಿ ನಿಂತ್ಕೋಬೇಕು, ಅವ್ರ ಅಡ್ರೆಸ್ ಸರ್ಟಿಫಿಕೇಟ್ಗೆ, ಪರ್ಮನೆಂಟ್ ಅಡ್ರೆಸ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು, ಅಥವಾ ಬೇರೆ ಡಾಕ್ಯುಮೆಂಟ್ಸಿಗೆ ಅಪ್ಲೈ ಮಾಡಬೇಕು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ. 1 ವಾರದಲ್ಲಿ ಕೊಡಿ ಅಂತ ನೀವು ಶಿಫಾರಸ್ ಮಾಡಿದ್ದೀರಾ, 1 ವಾರದಲ್ಲಿ ಕೊಡೋಕ್ಕಾಗಲ್ಲ, ಮೆಜಾರಿಟಿ ಜನ ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಿದ್ದೀರಾ? ಹಂಗಾರೆ ಯಾರು ಕೊಡೋದಿಲ್ಲ 1 ವಾರದೊಳಗೆ ಅವರೆಲ್ಲ ಡಿಲೀಟ್. ನಿಮ್ಮ ಉದ್ದೇಶ ನಿಮ್ಮನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋ ಥರ ಇದ್ದಿದ್ರೆ ನೀವು 1 ವಾರ ಕೊಡ್ತಾ ಇರಲಿಲ್ಲ, ಅವ್ರಿಗೆ ಸಫಿಷಿಯಂಟ್ ಟೈಮ್ ಕೊಡ್ತಾ ಇದ್ರಿ. ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ 1 ವಾರದ ಒಳಗೆ ಅಪ್ಲೈ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೇ ಕೊಡಬೇಕು ಅಂತ ಇದು ಮಾಡಿ, ಡೈರೆಕ್ಷನ್ ಕೊಡಿ, ಸರ್ಕಾರದ ಡೈರೆಕ್ಷನ್ ಬರೋ ಥರ ಮಾಡಿ. ಅವರೇ ಕೊಡದೇ ಇದ್ಮೇಲೆ ಇವ್ರು ಎಲ್ಲಿಂದ ತೊಗೊಂಡು ಬರ್ತಾರೆ ಡಾಕ್ಯುಮೆಂಟ್ಸ್ನ? ಅವರು ಮೊದಲೇ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ ನೀವೇನಾದ್ರು ಮೊದಲೇ ರೆಡಿ ಮಾಡ್ಕೊಳ್ಳಿ ಅಂತ ಏನಾರು ಹೇಳಿದ್ರಾ? ನೀವು ಡಿಲೀಟೆಡ್ ಕ್ಯಾಟಗರಿ ಇದರಲ್ಲಿ ಬರ್ತೀರಾ, ಪರ್ಮನೆಂಟ್ಲಿ ಇದು ಶಿಫ್ಟೆಡ್ ಕ್ಯಾಟಗರಿಯಲ್ಲಿ ಬರ್ತೀರಾ ನೀವು. ಸೊ 2ನೇ ಹಂತದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವಾಗ 7 ದಿವಸ ನಾವು ನಿಮ್ಗೆ ಟೈಮ್ ಕೊಡ್ತೀವಿ, ಈಗಲೇ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ರಿ ಯಾವ ಥರ ಹೇಳಿದ್ದೀರಾ ನೀವು? ಯಾವ ಇನ್ಫಾರ್ಮೇಷನ್ ಇಲ್ವೇ ಹಂಗಾರೆ? ಅಂದರೆ ನಿಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಆ 7 ದಿವಸದಲ್ಲಿ ಯಾರೂ ಕೊಡೋಕ್ಕಾಗಲ್ಲ, ಮೆಜಾರಿಟಿ ಜನ ಕೊಡೋಕ್ಕಾಗಲ್ಲ, ಎಲ್ಲರದ್ದು ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀವು. ಇವತ್ತು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರುವಂಥ ಕೆಲಸ ಇದು ಈ 44 ಲಕ್ಷ ಜನಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಇದು. ಈ ಥರ ಸಮಸ್ಯೆಗಳಿದೆ. ಇವತ್ತು ಟೈಮ್ನ ಕೊಡಬೇಕಾಗತ್ತೆ ಇವತ್ತು. ಆಮೇಲೆ ಇವತ್ತು ಹಿಯರಿಂಗ್ ಮಾಡ್ತಾರೆ. 44 ಲಕ್ಷ ಜನಕ್ಕೆ ಹಿಯರಿಂಗ್ನ ಮಾಡಬೇಕು ಅಂತ ಹೇಳಿದ್ರೆ 5 ನಿಮಿಷ ಮಾತಾಡೋದು ಬೇಡವಾ? ಅಧಿಕಾರಿಗಳು ಇವ್ರ ಹತ್ರ ಮನೆಯಿಂದ ಮನೆಗೆ ಹೋಗಿ 5 ನಿಮಿಷ ಮಾತಾಡೋದು ಬೇಡವಾ? ಆ ಥರ ನೀವು ಲೆಕ್ಕ ಹಾಕುಂತು ಅಂತ ಹೇಳಿದ್ರೆ 1 ತಿಂಗಳಲ್ಲಿ 44 ಲಕ್ಷ ಜನ ನೀವು ಕವರ್ ಮಾಡೋಕ್ಕಾಗತ್ತಾ? ಅದಕ್ಕೆ ತಕ್ಕಂತೆ ಸ್ಟಾಫ್ನ ನೀವು ಇದು ಮಾಡಿದ್ದೀರಾ? ನೀವು ಸ್ಟಾಫ್ ಇಟ್ಟಿದ್ದೀರಾ? ಅದನ್ನು ಆಗೋದಿಲ್ಲ. ನೀವು ಮಾಡೋದೇನು ಅಂತ ಹೇಳಿದ್ರೆ ಮನೆಗೆ ಬರ್ತೀರಾ, ಪೋಸ್ಟ್ಮೆನ್ ಥರ ಜಸ್ಟ್ ಹಿಂಗೆ ಹಾಕ್ತೀರಾ, ಹೋಗ್ತಾ ಇರ್ತೀರಾ ನೀವು. ನಾವು ಅದನ್ನು ಬಂದಿದೆಯೋ ಇಲ್ವೋ ಅಂತ ನಾವು ನೋಡ್ಕೋಬೇಕು, ನಮ್ಮ ಮನೆಗೆ ಬಂದಿದ್ರಾ ಅಂತ ನಾವು ನೋಡ್ಕೋಬೇಕು, 1 ವಾರದೊಳಗೆ ಕೊಡಬೇಕು ಅಂತ ನಾವು ನೋಡ್ಕೋಬೇಕು. 1 ವಾರದೊಳಗೆ ಕೊಡೋಕ್ಕಾಗಲ್ಲ. ಈ ಥರ ಇನ್ನು 2ನೇ ಹಂತದಲ್ಲಿ, 1ನೇ ಹಂತದಲ್ಲಿ ಯಾವ ರೀತಿ ಸಮಸ್ಯೆಗಳು ಬಂತೋ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಎಲೆಕ್ಷನ್ ಕಮಿಷನ್ ಹತ್ರ ಈ ಪಾಯಿಂಟ್ ಎಲ್ಲ ನಾವು ಮಾತಾಡಿದ್ವಿ. CPDRS ಸಂಘಟನೆ ಆಗಲಿ, ಆಮೇಲೆ ನಮ್ಮ ಹಕ್ಕು ನಮ್ಮ ಮತ ಅನ್ನೋ ಸಂಘಟನೆ ಆಗಲಿ, ವಿವಿಧ ಪ್ರಗತಿಪರ ಸಂಘಟನೆಗಳಾಗಲಿ, ಈ ಸಂಘಟನೆಗಳಿಂದ ನಾವು ಎಲೆಕ್ಷನ್ ಕಮಿಷನ್ ಅನ್ಬುಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಡಿಮ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಏನು ಮಾತಾಡ್ತಿದ್ದಾರೆ ಅವರು? ಕೇಂದ್ರ ಸರ್ಕಾರದ ಡೈರೆಕ್ಷನ್ ಏನಿದೆ ಅದಕ್ಕೆ ವ್ಯತಿರಿಕ್ತವಾದಂಥ ಯಾವುದೇ ಅಭಿಪ್ರಾಯವನ್ನು ದಯವಿಟ್ಟು ನಾವು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ.
ಅಂದರೆ ಕೇಂದ್ರದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ ಏನಿದೆ, ಅವ್ರ ಡೈರೆಕ್ಷನ್ ಏನಿದೆ, ಅದಕ್ಕೆ ತಕ್ಕಂತೆ ಇವರು ಹೋಗ್ತಾ ಇದ್ದಾರೆ. ಡಿಲೀಷನೇ ಆಗೋಗಿದೆ. ಆ ರೀತಿ ಸಮಸ್ಯೆಗಳಿದೆ. ಅದಕ್ಕೆ ನಾವು ಸಂಘಟನೆಗಳಿಂದ ಜನಗಳ ಹತ್ರ ಹೋಗೋದಾಗಲಿ, ಬಡಾವಣೆಗಳಿಗೆ ಹೋಗೋದಾಗಲಿ, ಮೈನಾರಿಟಿ ಏರಿಯಾಗೆ ಹೋಗೋದಾಗಲಿ, ಬಡ ಜನಗಳಿರ್ತಕ್ಕಂಥ ಏರಿಯಾಗೆ ಅವ್ರಿಗೆ ಪಾಪ ಏನು ಅಂತಲೇ ಗೊತ್ತಿಲ್ಲ, ಡಾಕ್ಯುಮೆಂಟ್ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. SLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು SLCನೇ ಮಾಡಿಲ್ಲ ಎಷ್ಟೋ ಜನ. ಅಂಥ ಏರಿಯಾಗೆ ಹೋಗೋದಾಗಲಿ, ಜನಗಳಿಗೆ ಹೆಲ್ಪ್ ಡೆಸ್ಕ್ ಅಂತ ಮಾಡುವಂಥದ್ದಾಗಲಿ, ಇದನ್ನು ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ. ಆದರೆ ಇದು ಮಾಡಬೇಕಾದ ಕೆಲಸ ಯಾರ್ದು? ಇದು ಸರ್ಕಾರದ್ದಾಗಲಿ ಮತ್ತು ಎಲೆಕ್ಷನ್ ಕಮಿಷನ್ ಆಗಲಿ ಅವ್ರ ಕೆಲಸ. ಅವರು ಸಂಪೂರ್ಣವಾಗಿ ವಿಫಲರಾಗಿ ಇವತ್ತು ದೊಡ್ಡ ಸಮಸ್ಯೆಗೆ ಕಾರಣಕರ್ತರಾಗಿದ್ದಾರೆ. ಸರ್, ಪರ್ಯಾಯ ವ್ಯವಸ್ಥೆ ಮಾಡೋದಾದ್ರೆ ಯಾವ ರೀತಿ ಮಾಡ್ಬೋದು, ಏನಂತ ನಿಮ್ಮ ಏನಾದರೂ ಸಲಹೆಗಳಿದ್ರೆ ಹೇಳ್ಬೋದು ಸರ್? ನೋಡಿ, ಇದಕ್ಕೆ ಪರ್ಯಾಯ ಇದೆ. ಪರ್ಯಾಯವನ್ನು ಇವತ್ತು ಪಾಲಿಸೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಧಿಕಾರದಲ್ಲಿರೋರು ಎಲೆಕ್ಷನ್ ಕಮಿಷನ್ ಆಗಲಿ, ಕೇಂದ್ರ ಸರ್ಕಾರದಲ್ಲಿರುವಂಥ ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನ್ ಆಗಲಿ, ಇವ್ರಿಗೆ ನಿಜವಾಗ್ಲೂ ಪರಿಹಾರ ಕೊಡಬೇಕು ಅನ್ನೋವಂಥ ಇಚ್ಛಾಶಕ್ತಿ ಇದ್ದಿದ್ರೆ ಪರಿಹಾರ ಇಂಪ್ಲಿಮೆಂಟ್ ಮಾಡ್ಬೋದು. ಪರಿಹಾರ ನಾವು ಕೊಟ್ಟಿದ್ದೀವಿ ನಾವು ಆಗ್ಲೇ. ನಂಬರ್ 1 ಏನು ಅಂತ ಹೇಳಿದ್ರೆ, ಈಗ ಟೈಮ್ ಕೊಡಿ. ಫಸ್ಟ್ ಪಾಯಿಂಟ್ ಅಂದರೆ ಟೈಮ್ ಕೊಡಿ. ನೀವು ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದುವರೆಗೂ ಅದನ್ನು ಸ್ಟೆಪ್ಸ್ ತೊಗೊಂಡಿಲ್ಲ. ಎರಡನೇದೇನು ಅಂತ ಹೇಳಿದ್ರೆ, ನಿಮ್ಮ ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಅನೌನ್ಸ್ ಮಾಡಿದ್ರೆ ಪಾಪ ಬಡ ಜನಗಳಿಗೆ ಅವ್ರು ತಲುಪತ್ತಾ? ಎಷ್ಟು ಜನ ನೋಡ್ತಾರೆ? 5.25 ಕೋಟಿ ಜನಗಳಲ್ಲಿ ಕರ್ನಾಟಕದಲ್ಲಿ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ರೆ, ನೀವು ಎಲೆಕ್ಷನ್ ಇದರಿಂದ ಎಲೆಕ್ಷನ್ ಅಫಿಷಿಯಲ್ಸ್, ನೀವು ಯಾರು ಎಷ್ಟು ಜನಕ್ಕೆ ಹೋಗುತ್ತೆ? 10 ಲಕ್ಷ ಜನಕ್ಕೆ ಹೋಗುತ್ತಾ? 20 ಲಕ್ಷ ಜನಕ್ಕೆ ಹೋಗುತ್ತಾ? ಇನ್ನು ಉಳಿದಿರೋಂಥ 4 ಕೋಟಿ ಜನ, 4.25 ಕೋಟಿ ಜನ ಏನಾಗಬೇಕು ಅವ್ರಿಗೆ? ಅದಕ್ಕೇ ಬಡಾವಣೆ ಮಟ್ಟದಲ್ಲಿ ಜನಗಳನ್ನ ಸಂಪರ್ಕ ಮಾಡಿ ಈ ವಿಷಯವನ್ನು ಕರೆಕ್ಟಾಗಿ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿರೋದು. ಟೈಮ್ನ ಜಾಸ್ತಿ ಮಾಡಬೇಕಾಗಿರೋದು ಒಂದು ಕಡೆ, ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಅದನ್ನು ನೀವು ಮಾಡಬೇಕು. ನೀವು ಆ ಮಾಹಿತಿನೇ ಇಲ್ಲ ಇವತ್ತು. ಮೂರನೇದೇನು ಅಂತ ಹೇಳಿದ್ರೆ, ಇವಾಗ ಡಾಕ್ಯುಮೆಂಟ್ಸ್ ಜನಗಳಿಗೆ ಇಲ್ಲದೆ ಇದ್ದರೆ ಅದು ಒದಗಿಸ್ಕೊಡ್ಬೇಕಾಗಿರೋದು ಸರ್ಕಾರಿ ಇಲಾಖೆಗಳು. ಆ ಸರ್ಕಾರಿ ಇಲಾಖೆಗಳಲ್ಲಿ ಆದಷ್ಟು ಬೇಗ ಟೈಮ್ ಬೌಂಡು, ಈಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೇಕು ಅಂದರೆ ಟೈಮ್ ಬೌಂಡಲ್ಲಿ 7 ದಿವಸನೋ 10 ದಿವಸನೋ ಟೈಮ್ ಬೌಂಡಲ್ಲಿ ಕೊಡಬೇಕು ಅವ್ರಿಗೆ. ಯಾವುದೇ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಕೊಡಬೇಕೀಗ. ಅದಕ್ಕೆ ತಕ್ಕಂತೆ ಕ್ರಮ ತಗೊಳ್ಳೋದಕ್ಕೆ ನೀವು ಶಿಫಾರಸ್ ಮಾಡಬೇಕು ನೀವು ಆ್ಯಕ್ಚುಲಿ ಈ ರೀತಿ ಮಾಡುವಂಥದ್ದಾಗಲಿ. ಆಮೇಲೆ ಈ ಫಾರಮ್ 8 ಮತ್ತು ಫಾರಮ್ 6 ಗೊಂದಲ ಏನು ನೀವು ಸೃಷ್ಟಿ ಮಾಡಿದ್ದೀರಾ, ಫಾರಮ್ 8 ಫಿಲಪ್ ಮಾಡಬೇಕಾಗಿರೋದಾಗಲಿ ಫಾರಮ್ 6ನ ಯಾಕೆ ಫಿಲಪ್ ಮಾಡುವಂಥದ್ದು, ಈ ಗೊಂದಲವನ್ನು ನೀವು ನಿವಾರಣೆ ಮಾಡಬೇಕು ನೀವು. ಅದಾದ ಮೇಲೆ ಈ 44 ಲಕ್ಷ ಜನ ಯಾರಿದ್ದಾರೆ ಅವರು ಇವಾಗ ನೋಟಿಸ್ ಅಂತ ಕೊಟ್ಟಿದ್ದೀರ. ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಥವಾ ನಿಮ್ಮದು ಡಿಸ್ಕ್ರಿಪೆನ್ಸಿ ಇದೆ ಅನ್ನೋ ಅಂಥ ಕಾರಣಕ್ಕೆ ಪೆಂಡಿಂಗ್ ಇಡಬಾರ್ದು. ನೀವು ಬೆಂಗಾಲಲ್ಲಿ ಏನು ಮಾಡಿದ್ದೀರಾ, ನೀವು 27 ಲಕ್ಷ ಜನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕ್ಯಾಟಗರಿನಲ್ಲಿ ಇದೆ ಅನ್ನೋಂಥ ಕಾರಣಕ್ಕೆ ಪೆಂಡಿಂಗ್ ಇಟ್ಬಿಟ್ಟಿದ್ದೀರಾ. ಪೆಂಡಿಂಗ್ ಇಡೋದ್ರಿಂದ ಏನಾಗಿದೆ, ಎಲೆಕ್ಷನಲ್ಲಿ ಬಂದಾಗ ಬೆಂಗಾಲ್ನಲ್ಲಿ ವೋಟ್ ಮಾಡೋದಕ್ಕೆ ಆಗಲಿಲ್ಲ 27 ಲಕ್ಷ ಜನಕ್ಕೆ. ಅದು ಭಾಳ ನಿರ್ಣಾಯಕ ಪಾತ್ರ ವಹಿಸಿದೆ ಅಲ್ಲಿರುವಂಥ ಸರ್ಕಾರ, ಹೊಸ ಸರ್ಕಾರ ಬರೋದಕ್ಕೆ. ಈ 27 ಲಕ್ಷ ಜನ ಪೆಂಡಿಂಗ್ ಇಟ್ಟಿರುವಂಥದ್ದು ಏನಿದೆ ನಿರ್ಣಾಯಕ ಪಾತ್ರ ವಹಿಸಿದೆ ಅನ್ನುವಂಥ ವಿಶ್ಲೇಷಣೆ ಕರೆಕ್ಟ್ ಅದು. ಎರಡನೇದೇನು ಅಂದರೆ, ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಪೆಂಡಿಂಗ್ ಇರೋದಾಗಲಿ ಡಿಲೀಟೆಡ್ ಆಗಲಿ ಅವ್ರಿಗೆಲ್ಲ ಏನೂ ಸ್ಕೀಮ್ ಕೊಡೋದಿಲ್ಲ. ಗೌರ್ಮೆಂಟ್ ಸ್ಕೀಮ್ ಏನಿದೆ ಎಲ್ಲ ಕಟ್ ಮಾಡ್ತೀವಿ. ಇಲ್ಲಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು SIR ಸರಿಗಿಲ್ಲ ಅಂತ ಒಂದು ಕಡೆ ಹೇಳಿಬಿಟ್ಟು, ಇನ್ನೊಂದು ಕಡೆ ಯಾರ್ಯಾರು ಡಿಲೀಟ್ ಆಗ್ತಿದ್ದೀರೋ ಅವ್ರಿಗೆ ನಾವು ಸ್ಕೀಮ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಗ್ಯಾರಂಟಿ ಸ್ಕೀಮ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ ನೀವು. ಅಂದರೆ ಇವತ್ತು ಕೇಂದ್ರದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಒಂದು ಏನಿದೆ ತೀರ್ಮಾನಗಳೇನಿದೆ, SIR ಏನಿದೆ, ಅದಕ್ಕೆ ಮಾನ್ಯತೆ ನೀವೇ ಕೊಡ್ತಾ ಇದ್ದೀರಾ. ಹಂಗಾರೆ ನಿಮ್ಮ ವಿರೋಧನ ಇದು, ನೀವೇ ಮಾನ್ಯತೆ ಕೊಡ್ತಾ ಇದ್ದೀರಾ ನೀವು ಇದಕ್ಕೆ. ಈ ರೀತಿಯ ಸಮಸ್ಯೆಗಳಾಗೋಗಿದೆ ಈಗ. ಸೊ ಇಂಥ ಸಮಸ್ಯೆಗಳ ವಿರುದ್ಧ ಒಂದು ಕಡೆ ಹೋರಾಟ ಮಾಡಬೇಕು. ಈ ಡಿಮ್ಯಾಂಡ್ನ ಇವತ್ತು ಎಲೆಕ್ಷನ್ ಕಮಿಷನವರು ನಿಜವಾಗ್ಲೂ ಜನಗಳನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋವಂಥ ಇಚ್ಛಾಶಕ್ತಿ ನಿಮಗಿದ್ರೆ, ಡಿಲೀಷನ್ಗಳಾಗಬಾರ್ದು ಅನ್ನೋದಿದ್ರೆ ನಿಮಗೆ, ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಅವ್ರನ್ನ ವೋಟರ್ ಆಗಬೇಕು ಅನ್ನೋದು ನಿಮಗೆ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಅವಾಗ ನೀವು ಮಾಡಲೇಬೇಕು. ನಿಮ್ದೇನಾದ್ರು ಡಿಲೀಷನ್ ಮಾಡೋದೇ ನಿಮ್ಮ ಮುಖ್ಯ ಉದ್ದೇಶ, ಎಲ್ಲರನ್ನೂ ಕೂಡ ಒಂಥರ ಸಸ್ಪಿಷನ್ ದೃಷ್ಟಿಯಿಂದ ನೋಡಬೇಕು ಅನ್ನೋದೇ ನಿಮ್ಮ ಉದ್ದೇಶ, ಆಮೇಲೆ ಪೌರತ್ವದ ಆಧಾರಿತವಾದಂಥ ಒಂದು ರೂಲ್ಸ್ನೇ ಮುಂದುವರಿಸಬೇಕು ಅನ್ನೋವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಏನಿದೆ, ಅದೇ ಉದ್ದೇಶ ಅನ್ನೋ ಥರ ಆಯಿತು ಅಂತೇಳಿ ನೀವು ಮಾಡೋಕ್ಕೆ ಹೋಗಲ್ಲ. ನೀವು
ಹೀಗಾಗಿ ನಾವು ಸರ್ಕಾರದ ಮೇಲೆ, ಎಲೆಕ್ಷನ್ ಕಮಿಷನ್ ಮೇಲೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಾಗೆ ಅವ್ರ ಮೇಲಾಗಲಿ, ಇಲ್ಲಿ ರಾಜ್ಯದ ಎಲೆಕ್ಷನ್ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕುವಂಥದ್ದಾಗಲಿ, ಈ ಹೋರಾಟವನ್ನು ಒಂದು ಕಡೆ ಮಾಡಬೇಕು. ಜನಗಳಿಗೆ ಮಾಹಿತಿಯನ್ನು, ಸರಿಯಾದಂಥ ಮಾಹಿತಿಯನ್ನು ಕೊಟ್ಟು ಆದಷ್ಟು ಜನಗಳನ್ನ ಸೇರಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಅವಶ್ಯಕತೆ ತುಂಬ ಇದೆ ಈಗ. ಅಂದರೆ ಕೇವಲ ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರ ಮೂಲಕ ಜನಗಳಿಗೆ ತಲುಪಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಸ್ಥಳೀಯವಾಗಿ ಇರುವಂತಹ ಅಧಿಕಾರಿಗಳು ಬಡಾವಣೆಗಳಿಗೆ, ಕಾಲೋನಿಗಳಿಗೆ ಹೋಗ್ಬಿಟ್ಟು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರಬೇಕು. ಅಂದರೆ ಒಂದು ಕಡೆ ಮುಖ್ಯ ಚುನಾವಣೆ ಅಧಿಕಾರಿಗಳಾಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಉದ್ದೇಶಪೂರ್ವಕವಾಗಿ ಏನು ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇರ್ತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್, ಕರ್ನಾಟಕ ಟಿವಿ, ಬೆಂಗಳೂರು.